ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಬಹಳ ಜನ ಪಾರ್ಟ್ 3 ವಿಡಿಯೋಗಾಗಿ ಕಾಯ್ತಾ ಇದ್ದೀರಾ. ಇವತ್ತು ಪೂಜೆ ಡೆಮಾನ್ಸ್ಟ್ರೇಷನ್ ವಿಡಿಯೋ ನಿಮ್ಮ ಮುಂದೆ ಇದೆ. ಒಂದು ಚಿಕ್ಕ ರಿಕ್ವೆಸ್ಟ್, ನೀವು ಬರೀ ವಿಡಿಯೋ ನೋಡಬೇಡಿ, ಅದ್ರ ಜೊತೆ ಪೂಜೆ ಮಾಡಿ. ಆಗ ನಿಮಗೆ ಅದರ ಅನುಭವ ಇನ್ನೂ ವಿಶೇಷವಾಗಿ ಸಿಗುತ್ತೆ. ಪೂಜೆಗೆ ಬೇಕಾಗಿರೋ ಸಾಮಗ್ರಿಗಳನ್ನ ನಾನು ಲಿಸ್ಟ್ ಮಾಡಿ ಹಾಕಿದ್ದೀನಿ. ಆದರೂ ಒಂದ್ಸತಿ ಹೇಳ್ತೀನಿ ಏನೇನು ಬೇಕು ಅಂತ. ರೆಡಿ ಮಾಡ್ಕೊಳ್ಳಿ. ಒಂದು ಪಂಚಪತ್ರೆ, ಅದ್ರ ತುಂಬ ನೀರು, ಪೂಜಾ ತಟ್ಟೆ ಅಥವಾ ಬಟ್ಲು, ವಿಭೂತಿ ಗಟ್ಟಿ, ಒಂದು ವಸ್ತ್ರ, ಹಸಿರು ಪತ್ರೆಗಳು ಅಥವಾ ಬಿಳಿ ಹೂ, ನೈವೇದ್ಯಕ್ಕೆ ಸಕ್ಕರೆ, ಬಾಳೆಹಣ್ಣು ಅಥವಾ ಏನಿರುತ್ತೋ ತಗೊಳ್ಳಿ, ಜಪಮಾಲೆ ಅಥವಾ ರುದ್ರಾಕ್ಷಿ ನೀವೇನಾದ್ರೂ ಪೂಜೆ ಮಾಡುವಾಗ ಯೂಸ್ ಮಾಡ್ತಾ ಇದ್ರೆ ಅದು ತಗೊಳ್ಳಿ. ಪರ್ಟಿಕ್ಯುಲರ್ ಆಗಿ ನೀವು ಬಿಳಿ ಅಥವಾ ಹಸಿರು ಬಣ್ಣನೇ ಯೂಸ್ ಮಾಡಬೇಕು. ರೆಡ್ ಅಥವಾ ಬೇರೆ ಯಾವ ಕಲರ್ ಹೂಗಳನ್ನ ಯೂಸ್ ಮಾಡಬಾರ್ದು. ಇದು ಅವ್ರು ಕೊಟ್ಟಿದ್ದ ಡೈರೆಕ್ಷನ್. ಇವಾಗ ಎಲ್ಲ ರೆಡಿ ಆಗಿದ್ರೆ ಬನ್ನಿ ಜೊತೆಲೆ ಪೂಜೆ ಮಾಡೋಣ. ನವಚಕ್ರಗಳು ಆಟೋಮೆಟಿಕ್ ಜಾಗೃತ ಆಗ್ತಾ ಉಂಟು. ಆಮೇಲೆ 9 ಬೀಜಾಕ್ಷರಗಳು ಬಸವ, ಓಂ ನಮಃ ಶಿವಾಯ. ಇದರಲ್ಲಿ 9 ಬೀಜಾಕ್ಷರಗಳವ. ನಿಮ್ಮ ಎಲ್ಲಾ 9 ಚಕ್ರಗಳು ನೀವು ಮಂತ್ರ ಉಚ್ಚಾರ ಮಾಡಿದ್ರೆ ಸಾಧ್ಯ ಜಾಗೃತ ಆಗಲಿಕ್ಕೆ ಆರಂಭ. ಇದು ಮೋಸ್ಟ್ ಪವರ್ಫುಲ್ ಮಂತ್ರ ಅಲ್ಲ. ನಾ ಇತರ ಮಂತ್ರಗಳಿಗೆ ಕಂಪೇರ್ ಮಾಡಲ್ಲ, ಬಟ್ 180 ದಿವಸಕ್ಕೆ ಮಾಡಿ ನೋಡ್ರಿ. ಯಾವ್ದಾದ್ರು ಒಂದು ಕಲ್ಪನೆ ಹಿಡಿದು ಮನಸ್ಸಿನಲ್ಲಿ ಕಲ್ಪನೆ ಇಟ್ಕೊಂಡು ನೀವು ಮಾಡ್ರಿ, ಅದು ಕಲ್ಪನೆ ಸಿದ್ಧ ಆಗ್ತದೆ ಡೆಫಿನೆಟ್ಲಿ. ಆ ಪರಿಶುದ್ಧ ಇರ್ಬೇಕಷ್ಟೇ. ಇತರಿಗೆ ಹಾನಿಕಾರಕವಾದಂತ ಕಲ್ಪನೆ ಇರಬಾರ್ದು. ನಿಮ್ಮ ಜೀವನವನ್ನ ಇಂಪ್ರೂವ್ ಮಾಡ್ಕೊಳ್ಳೋದು, ನಿಮ್ಮ ಕಷ್ಟ ಹಂಚ್ಕೊಳ್ತಕ್ಕಂಥ ಕಲ್ಪನೆ ಇಟ್ಕೊಂಡು ನೀವು ಮಾಡ್ರಿ. ಆ ಇಷ್ಟಕ್ಕೆ ಪೂಜೆ ಮಾಡ್ತಾ ಹೋಗ್ರಿ. ನೋಡ್ರಿ 180 ದಿವಸದಲ್ಲಿ ನಿಮ್ಗೆ ಎಷ್ಟೋ 100% ಪರಿಣಾಮ ಸರಿಯಾಗಿ ತೋರಿಸ್. ಬಸವ ಓಂ ನಮಃ ಶಿವಾಯ ಅಂದ್ರೆ ಬಸವ ಓಂ ನಮಃ ಶಿವಾಯ, ಬಸವ ಓಂ ನಮಃ ಶಿವಾಯ. ಎಲ್ಲರೂ 5 ತರಳಿಗೆ ಭಸ್ಮ ಹಚ್ಚ್ರಿ. ಬಸವ ಓಂ ನಮಃ ಶಿವಾಯ. ಮೊದಲು ಜಲ ಶುದ್ಧೀಕರಣ ಮಾಡಬೇಕು. ಈ ಮ್ಯಾಲ್ ಕೈಯಿಟ್ಟು 5 ಸಲ ಮಂತ್ರ ಇರಲಿ. ಬಸವ ಓಂ ನಮಃ ಶಿವಾಯ, ಬಸವ ಓಂ ನಮಃ ಶಿವಾಯ, ಬಸವ ಓಂ ನಮಃ ಶಿವಾಯ, ಬಸವ ಓಂ ನಮಃ ಶಿವಾಯ, ಬಸವ ಓಂ ನಮಃ ಶಿವಾಯ. ಆದ್ಮೇಲೆ ಸ್ವಲ್ಪ ಎಲ್ಲ 5 ಗೌಡು ಈ ಜಲದಲ್ಲಿ ಹಾಕಿ, ನೀರಿನಲ್ಲಿ ಹಾಕ್ರಿ, ಮುಗಿಸ್ರಿ, ಭಸ್ಮ ಅದರಲ್ಲಿ ಕರೆಸ್ರಿ. ಬಸವ ಓಂ ನಮಃ ಶಿವಾಯ. ಈಗ ಬಸವ ಓಂ ನಮಃ ಶಿವಾಯ ಅಂತ ನಿಮ್ಮ ಅಂತರಂಗ ಬಹಿರಂಗ ಎಲ್ಲವೂ ಶುದ್ಧ ಮಾಡ್ತಾ ಇದ್ರಿ ಎಂಬ ಭಾವನೆ ತಂದು ಎಲ್ಲ ಕಡೆ ನೀರು ಸಿಂಪಡಿಸಿಕೊಂಡು ಬಸವ ಓಂ ನಮಃ ಶಿವಾಯ, ಬಸವ ಓಂ ನಮಃ ಶಿವಾಯ. 10 ದಿಶೆಗಳು ಅಂತ ಹೇಳ್ತಾರೆ, 10 ದಿಶೆಗಳವ. ಆ 10 ದಿಶೆಗೆ 10 ಸಲ ಈಗ ನೀರು ಸಿಂಪಡಿಸ್ಬೋದು. ಬಸವ ಓಂ ನಮಃ ಶಿವಾಯ, 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 ಬಸವ ಓಂ ನಮಃ ಶಿವಾಯ. ಹಾಗೆ ಪರಿಶುದ್ಧವಾದ ಜಲದಿಂದ ಅಂತರಂಗ ಬಹಿರಂಗ ಪರಿಶುದ್ಧಗೊಳಿಸಿ ಈ ಭಸ್ಮ ಮತ್ತು ರುದ್ರಾಕ್ಷಿಗೆ ಆಹ್ವಾನ ಮಾಡಬೇಕು. ಬಸವ ಓಂ ನಮಃ ಶಿವಾಯ, ಬಸವ ಓಂ ನಮಃ ಶಿವಾಯ, ಬಸವ ಓಂ ನಮಃ ಶಿವಾಯ. ಯಾರು ರುದ್ರಾಕ್ಷಿ ಅಥವಾ ರುದ್ರಾಕ್ಷಿ ತೆಗಿರಿ, ಹೀಗೆ ಮಧ್ಯದಲ್ಲಿ ಇಡ್ರಿ. ಆ ರುದ್ರಾಕ್ಷಿ ಮೇಲೆ ಒಂದು ಪತ್ರಿದಳ ಇಡಬೇಕು. ನಾವೊಂದು ವಚನ ಹೇಳ್ತೀನಿ, ಕೇಳ್ಕೋರಿ. ಎಲ್ಲರೂ ಆಹ್ವಾನ ಮಾಡ್ಬೇಕು. ನಮ್ಮ ಇಷ್ಟಲಿಂಗಕ್ಕೆ ಪೂರ್ಣ ಜಯ ಕೊಡ್ಬೇಕು, ಪರಮಾತ್ಮ ಸಾಕ್ಷಾತ್ಕಾರ ಆಗಬೇಕು ಎಂಬ ಭಾವನೆಯಿಂದ ನೀವು ಮಾಡಬೇಕು. ನಿಮ್ಮ ಅಂತರಂಗದಲ್ಲಿ ಮಹಾ ಪರಮಾತ್ಮನ ಪ್ರಜ್ವಲಿತ ಆಗಿ ನಿಮ್ಗೆ ಒಂದು ದರ್ಶನ ಆಗ್ಬೇಕು. ಈ ಭಕ್ತಿಯಿಂದ ಈ ರುದ್ರಾಕ್ಷಿಗಳಿಗೆ ಮತ್ತು ಭಸ್ಮಕ್ಕೆ ಆಹ್ವಾನ ಮಾಡ್ಬೇಕು. ನಾವು ವಚನ ಹೇಳ್ತೀನಿ, ಕೇಳ್ಬೇಕು. ಅಯ್ಯ ಶ್ರೀ ಮಹಾ ವಿಭೂತಿಯಿಂದ ಕಂಡೆ ನಿಮ್ಮ ದಿವ್ಯ ಬೆಳಗಿನ ಹೊಳಹಾಯಿನ ಕರಸ್ಥಳದಲ್ಲಿ. ಅಯ್ಯ ಶ್ರೀ ಮಹಾ ರುದ್ರಾಕ್ಷಿಯಿಂದ ಕಂಡೆ ನಿಮ್ಮ ದಿವ್ಯ ಮೂರ್ತಿ ಗಂಧ ಗೂಢವಾಯಿನ ಕರಸ್ಥಳದಲ್ಲಿ. ಅಯ್ಯ ಶ್ರೀ ಮಹಾ ಪಂಚಾಕ್ಷರಿಂದ ಕಂಡೆ ನಿಮ್ಮ ದಿವ್ಯ ಪಂಚವಕ್ರಗಳ ಈನ ಕರಸ್ಥಳದಲ್ಲಿ.
ಅಯ್ಯ ಇಂದ್ರನ ಮಾತಾಸಿ ರಿತು ಕೂಡಲ ಸಂಗಮ ದೇವ ಬಸವ ಓಂ ನಮ ಶಿವಾಯ ಅಂದ್ರೆ ಬಸವ ಓಂ ನಮ ಶಿವಾಯ. ಈ ಪತ್ರಿಕೆ ಕೆಳಗೆ ಹಾಕ್ರಿ, ಈ ಭಸ್ಮ ರುದ್ರಾಕ್ಷಿ ಈ ಕಡೆ ಇಡ್ರಿ, ಈ ಭಸ್ಮ ಕೈಯಲ್ಲಿ ಇಡ್ರಿ. ಎಲ್ಲರೂ 3 ಬೆರಳಿನಿಂದ ಜೋರಾಗಿ ಭಸ್ಮ ಹಚ್ಬೇಕು. ನಾ ಚಕ್ರಗಳ ಹೆಸರು ತಗೋತೀನಿ. ಮೊದಲು ನವಚಕ್ರಗಳಿಗೆ ಭಸ್ಮ ಹಚ್ಬೇಕು, ಆಮೇಲೆ ಪಂಚೇಂದ್ರಿಯಗಳಿಗೆ ಭಸ್ಮ ಹಚ್ಬೇಕು, ಆಮೇಲೆ ಎಲ್ಲಾ ಕೀಲುಗಳಿಗೆ ಭಸ್ಮ ಹಚ್ಬೇಕು. ಸಮಯ ಕಡಿಮೆ ಸ್ವಲ್ಪ ಫಾಸ್ಟ್ ತಿಳ್ಕೊಳ್ತೀವಿ. ನಮ್ಮ ಮೊದಲು ನವಚಕ್ರಗಳಿಗೆ ಹೇಳ್ತೀವಿ. ಪಶ್ಚಿಮ ಚಕ್ರಕ್ಕೆ ಬಸವ ಓಂ ನಮ ಶಿವಾಯ ಜೋರಾಗಿ ಭಸ್ಮ ಹಚ್ತಾರೆ. ಪಶ್ಚಿಮ ಚಕ್ರಕ್ಕೆ, ಶಿಖಾ ಚಕ್ರಕ್ಕೆ, ಬ್ರಹ್ಮರಂಧ್ರಕ್ಕೆ, ಆಜ್ಞಾ ಚಕ್ರಕ್ಕೆ 3 ಸಲ ಹಚ್ಬೇಕು ಜೋರಿನ ಆಜ್ಞಾ ಚಕ್ರ. ಬಸವ ಓಂ ನಮ ಶಿವಾಯ ಬಸವ ಓಂ. ಕೊನೆಗೆ ಮಧ್ಯ ಭಾಗದಲ್ಲಿ ಋತುಟಿಯಲ್ಲಿ ಬೆರಳಿನಿಂದ ಜೋರಾಗಿ ಹೋಗ್ತದೆ. ವಿಶುದ್ಧಿ ಚಕ್ರಕ್ಕೆ 5 ಕಡೆ ಹಚ್ಬೇಕು. ಮೊದಲು ಮಧ್ಯದಲ್ಲಿ, ಆಮೇಲೆ ಲೆಫ್ಟ್ ರೈಟ್ ಇಲ್ಲಿ. ಬಸವ ಓಂ ನಮ ಶಿವಾಯ ಬಸವ ಓಂ ನಮ ಶಿವಾಯ ಬಸವ ಓಂ ನಮ ಶಿವಾಯ ಬಸವ ಓಂ ನಮ ಶಿವಾಯ. ಇಲ್ಲಿ ಜೋರಾಗಿ ಹಚ್ಚೋದ್ರಿಂದ ಅರ್ಧಾಂಗವಾಯು ಆಗಲ್ಲ. ಇಲ್ಲಿ ಹಚ್ಚೋದ್ರಿಂದ ನಿಮ್ಮ ಥೈರಾಯ್ಡ್ ಗ್ರಂಥಿಗಳು ಬರಲ್ಲ, ನಿಮ್ ಕ್ಯಾಲ್ಸಿಯಂ ಪ್ರಾಬ್ಲಮ್ ಆಗಲ್ಲ. ಇಲ್ಲಿ ಹಚ್ಚೋದ್ರಿಂದ ಸರಿಯಾಗಿ ಜೋರಿಗೆ ಭಸ್ಮ ಹಚ್ಬೇಕು. ಅನಾಹತ ಚಕ್ರದಲ್ಲಿ ಹೃದಯಕ್ಕೆ ಜೋರಾಗಿ ಹಚ್ಬೇಕು. ಹೆಣ್ಮಕ್ಳು ಮನೆಯಲ್ಲಿ ಹೋಗಿ ಪೂಜೆ ಮಾಡ್ತಿರಲಿಲ್ಲ, ನಮ್ಮ ಹೃದಯ ಸ್ಥಾನಕ್ಕೆ ಹಚ್ಬೇಕು. ಪುರುಷರು ಕೂಡ ಬಸವ ಓಂ ನಮ ಶಿವಾಯ ಜೋರಾಗಿ 3 ಸಲ. ಮತ್ತೆ ಬಲಗಡೆಗೂ ಕೂಡ ಹೃದಯ ಎಡಗಡೆ ಇದೆ, ಆದ್ರೂ ಬಲಗಡೆಗೆ ಹಚ್ಬೇಕು. ಇದರಿಂದ ಸಡನ್ ಮಯೋಕಾರ್ಡಿಯಲ್ ಇನ್ಫಾಕ್ಷನ್ಸ್ ಆಗಲ್ಲ. ಈಗ ನೋಡ್ತೀವಿ ನಾವು, ಸಡನ್ ಆಗಿ ಮಯೋಕಾರ್ಡಿಯಲ್ ಇನ್ಫಾಕ್ಷನ್ ಬಂದ್ಬಿಟ್ಟಾರೆ. ಯಾರಿಗೆ ಹೈಪರ್ ಟೆನ್ಷನ್ ಅದ ಅವ್ರಿಗೆ ಸ್ವಲ್ಪ ಕಡಿಮೆ ಆಗ್ತದೆ. ಈಗಾಗಲೇ ನೀವು ಗುಳಿಗೆ ತೊಗೊಳ್ತಿದ್ರೆ ಅದೂ ಕಡಿಮೆ ಆಗ್ತದೆ. ಬಸವ ಓಂ ನಮ ಶಿವಾಯ. ಮಣಿಪೂರಕ ಚಕ್ರದಲ್ಲಿ 3 ಕಡೆ ಜೋರಾಗಿ ಹಚ್ಚಬೇಕು. ಬಸವ ಓಂ ನಮ ಶಿವಾಯ. ಬಲಗಡೆ ಹಚ್ಚರ ಲಿವರ್ ಸರಿಯಾಗಿ ಕೆಲಸ ಮಾಡ್ತದೆ. ಮಧ್ಯ ಭಾಗದಲ್ಲಿ ಜೋರಾಗಿ ಹಚ್ಚರ ಇಂಡಿಯನ್ ಪಾಂಕ್ರಿಯ ಸರಿಯಾಗಿ ಮಾಡ್ತದೆ. ಡಯಾಬಿಟಿಸ್ ಇವೆಲ್ಲ ಆಗೋದ್ರಿಂದ ಕಡಿಮೆ ಗುಳಿಗೆ ಮೆಟ್ಪಾರ್ಟಿನ್ ಅಂತ ಬರ್ತದೆ. ಬಸವ ಓಂ ನಮ ಶಿವಾಯ. ಈಗ ಎಡಗಡೆ ಹಚ್ಚೋದ್ರಿಂದ ಸ್ಪ್ಲೀನ್ ಅಂತ ಇರ್ತದೆ, ರಕ್ತ ಶುದ್ಧ ಮಾಡ್ತದೆ. ಅದಕ್ಕಾಗಿ ಈ ಕಡೆ ಹಚ್ಬೇಕು ಜೋರಾಗಿ. ಆಮೇಲೆ ಎಲ್ಲ ಕಡೆಗೆ ಸ್ವಾದಿಷ್ಠಾನ ಚಕ್ರದಲ್ಲಿ ನಾವು ಪಿಪಿಡಿ ಅಂತ ಕೇಳ್ತೀವಲ್ಲ, ಅಲ್ಲಿ ಹಚ್ಬೇಕು. ಅಲ್ಲಿ ಹಚ್ಚರೆ ಮೂತ್ರಕೋಶದಿಂದ ಅದರಿಂದ ಏನು ರೋಗಗಳು ಬರಲ್ಲ. ಅದು ಇವನ್ ಗ್ರಾನಸ್ಟೋನು ಅವರು ಆಗೋದು ಕೂಡ ಕಡಿಮೆ ಆಗ್ತದೆ. ಹೆಣ್ಣು ಮಕ್ಕಳಿಗೆ ಅವ್ರಿಗೆ ಮಾಸಿಕ ಧಾರಣೆ ಸರಿಯಾಗಿ ಆಗ್ತದೆ, ಓವರಿ ಸರಿಯಾಗಿ ಕೆಲಸ ಮಾಡ್ತದೆ. ಅದಕ್ಕೆ ಇಲ್ಲಿ ಸ್ವಾದಿಷ್ಠಾನ ಚಕ್ರದಲ್ಲಿ ಹಚ್ಬೇಕು. ಬಸವ ಓಂ ನಮ ಶಿವಾಯ. ಆಧಾರ ಚಕ್ರದಲ್ಲಿ ಬಸವ ಓಂ ನಮ ಶಿವಾಯ. ಹಿಂದೆ ಯಾರು ಯೋಗ ಸಾಧನೆಯಲ್ಲಿ ತೊಡಗಿಸ್ಕೊಳ್ಬೇಕಂತಾರೆ ಅವರು ಆಧಾರ ಚಕ್ರಕ್ಕೆ ಬಳಸೋದು ಬಹಳ ಅವಶ್ಯಕ. ಅದಕ್ಕೆ ಹೀಗೆ ನವಚಕ್ರಗಳಿಗೆ ಭಸ್ಮ ಧರಿಸಿದ್ರು. ಪಶ್ಚಿಮ ಚಕ್ರದಲ್ಲಿ, ಶಿಖಾ ಚಕ್ರದಲ್ಲಿ, ಬ್ರಹ್ಮರಂಧ್ರದಲ್ಲಿ, ಆಜ್ಞಾ ಚಕ್ರದಲ್ಲಿ, ವಿಶುದ್ಧಿ ಚಕ್ರದಲ್ಲಿ ಮತ್ತು ಅನಾಹತ ಚಕ್ರದಲ್ಲಿ, ಮಣಿಪೂರಕ ಚಕ್ರದಲ್ಲಿ ಮತ್ತೆ ಸ್ವಾದಿಷ್ಠಾನ ಚಕ್ರದಲ್ಲಿ, ಆಮೇಲೆ ಆಧಾರ ಚಕ್ರದಲ್ಲಿ. ಹೀಗೆ 9 ಚಕ್ರಗಳಿಗೆ ಭಸ್ಮ ಜೋರಾಗಿ ಹಚ್ಬೇಕು. ಬೇರಣ್ಣ ಅವಳಿ ಹಚ್ಚಿದಾಗ ಅಲ್ಲ, ಸರಿಯಾಗಿ ಹಚ್ಬೇಕು. ಆಮೇಲೆ ಪಂಚೇಂದ್ರಿಯಗಳಿಗೆ, ಪಂಚೇಂದ್ರಿಯಗಳಂದ್ರೆ ಕರ್ಣದ ಕಿವಿಯ ಮುಂದೆ ಬಸವ ಓಂ ನಮ ಶಿವಾಯ. ಇದು ಹಚ್ಚೋದ್ರಿಂದ ಬೆನ್ಸ್ ಪಾಲ್ಸಿ ಅಂತವೆಲ್ಲ ಒಬ್ಬೊಬ್ರು ಮುಖವು ಅಂಕ ಆಗ್ತದೆ. ಅದು ಆಗುಡಲ್ಲ. ಇದು ಮುಖದ ಮೇಲೆ ಕವಿಟವಿಸ್ ಇರ್ತದೆ. ನಿಮ್ಮ ಭಾವನೆಗಳು ಸರಿಯಾಗಿ ಎಕ್ಸ್ಪ್ರೆಸ್ ಮಾಡ್ಲಕ್ ಬರ್ತದೆ. ವಿಶೇಷವಾಗಿ ಯಾರು ನಾಟ್ಯ ಕ್ಷೇತ್ರ, ಸಿನಿಮಾ ಅಂತ ಇಂಥ ಕಾರ್ಯಗಳಲ್ಲಿ ಕೆಲಸ ಮಾಡ್ತಾರಲ್ಲ, ಅವ್ರ ಮುಖದ ಮೇಲೆ ಅಭಿವ್ಯಕ್ತಿ ಸರಿಯಾಗಿರ್ಬೇಕು. ಅಂತವ್ರು ಇದಕ್ಕೆ ಸರಿಯಾಗಿ ಪ್ರತಿನಿತ್ಯ ಭಸ್ಮ ಹಚ್ಚಿದ್ರೆ ಅವ್ರ ಮುಖದಲ್ಲಿ ಕಾಂತಿ ಇರ್ತದಂತವ್ರದ್ದು ಎಕ್ಸ್ಪ್ರೆಷನ್ ಸ್ಟ್ರಾಂಗ್ ಆಗ್ತಾವ. ಆ ಮುಖ ಒಂಕ ಆಗ್ತಕ್ಕಂಥ ಬ್ಯಾನಿ ಬರಲ್ಲ. ಬೆಲ್ಸ್ ಪಾಲ್ಸಿ ಅಂತ ಹೇಳ್ತೀವಿ ನಾವು, ಕೆಲವೊಬ್ಬರಿಗೆ ಆಗ್ತಿರ್ತೀವಿ. ನಮ ಶಿವಾಯ. ಮತ್ತೆ ಕಣ್ಣಿಗೆ ಹಚ್ಬೇಕು. ಯಾರು ಆಪರೇಷನ್ ಮಾಡ್ಕೊಂಡು ಒಳಗೆ ಲೆನ್ಸ್ ಹಾಕೊಂಡಿರಲ್ಲ ಅವ್ರ ಮೆಲ್ಲಿಗೆ ಹಚ್ಬೇಕು. ಬಾಕಿಗೆಲ್ಲ ಜೋರಾಗಿ ಹಚ್ಬೇಕು. ಸ್ವಲ್ಪ ಪ್ರತಿನಿತ್ಯ ಹೆಚ್ಚು ನೀರು ಕುಡಿಬೇಕಂದ್ರೆ ನಿಮ್ ಕಣ್ಣಿನ ಸಮಸ್ಯೆಗಳು ಕಡಿಮೆ ಇರ್ತಾವ. ಬಸವ ಓಂ ನಮ ಶಿವಾಯ. ನಾಸಿಕಕ್ಕೆ ಮೂಗಿಗೆ ಹಚ್ಬೇಕು. ಇದು ಯೋಗಕ್ಕಾಗ್ಯದ. ಮೂಗಿಗೆ ಹಚ್ಬೇಕು. ಬಸವ ಓಂ ನಮ ಶಿವಾಯ. ಬಸವ ಜಿಭೆಗೆ, ನಾಲ್ಗಿಗೆ ಭಸ್ಮ ಹಚ್ಚಬಾರ್ದು, ಆದ್ರೆ ಹಚ್ಚಿದ್ರಿ ಅಂತ ಹೇಳ್ಬೇಕು. ಯಾಕೆಂದ್ರೆ ನುಡಿದರೆ ಮುತ್ತಿನ ಆಹಾರದಂತಿರ್ಬೇಕು. ಜಗತ್ತಿನ ಸಮಸ್ಯೆಗಳೇನವ ನಮ್ಮ ನಾಲ್ಗೆಯಲ್ಲಿ ಅವ. ಮನೆಯಲ್ಲಿ ಅತಿ ಸೊಸೆ ಜಗಳ ಸೊಸೆದು
ಮತ್ತೆ ಇಂಥವ್ರು ಜಗಳಗಳೇನು ಆಗ್ತವೆ, ನಾಲ್ಗಿಂದ ಆಗ್ತವೆ. ಅದಕ್ಕೆ ಆ ನಾಲ್ಕಿಗೆ ಹೇಳ್ಬೇಕು, ನಾನು ನಿನ್ನ ಭಸ್ಮ ಹಚ್ಚಿಸ್ತಿದ್ದೇನೆ, ಸ್ಪರ್ಶ ಮಾಡ್ತಾ ಇದ್ದೀನಿ, ಸ್ವಲ್ಪ ಸರಿಯಾಗಿ ಕಂಟ್ರೋಲ್ ಆಗಿರು, ಇಡೀ ದಿವಸ ಸರಿಯಾಗಿ ನಡೀಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಿ ಭಸ್ಮ ಹಚ್ಬೇಕು ಜಿವ್ವೆಗೆ. ಸೊ ತೊಕ್ಕುವಿಗೆ ಅಂದ್ರೆ ಮೈಯಲ್ಲಿ ಇರ್ತಕ್ಕಂಥ ಚಮಟಿದು ಕೂಡ ಒಂದು ಜ್ಞಾನ ಅವಯವಲ್ಲ. ಅದಕ್ಕೆ ಎಲ್ಲರ ಒಂದು ಸರಿ ಹಚ್ಬೇಕು. ಆ ಭಸ್ಮ ಸ್ನಾನ ಮಾಡೋರಿಗೆ ಭಸ್ಮ ಎಲ್ಲ ಕಡೆ ಹಚ್ಬೇಕು. ಆದ್ರೆ ನಾವು ಯಾವಾಗ ಇಷ್ಟೇ ಪೂಜೆ ಮಾಡ್ತೀವಿ ಈ ತರ ಒಂದು ಕಡೆ ಭಸ್ಮ ಹಚ್ಬೇಕು. ಹೀಗೆ ಪಂಚೇಂದ್ರಿಯಗಳಿಗೆ ಭಸ್ಮ ಮುಟ್ಟಿಸ್ತೀವಿ, ಕರ್ಣಗಳಿಗೆ ಮುಟ್ಟಿಸ್ತೀವಿ, ಇಲ್ಲಿ ಹಚ್ಚಿ ಕಣ್ಣಿಗೆ ಮುಟ್ಟಿಸ್ತೀವಿ, ನಾಸಿಕಕ್ಕೆ, ಜಿಲ್ಲೆಗೆ ಮತ್ತು ತೊಕ್ಕುಗಳಿಗೆ. ಈಗ 5 ಕಡೆ ಭಸ್ಮ ಮುಟ್ಟಿಸಿ ಆಮೇಲೆ ಎಲ್ಲಾ ಕೀಲುಗಳಿಗೆ, ಎಡಬಲ ಮತ್ತೆ ಎಲ್ಲಾ ಕೀಲುಗಳು, ಕೀಲಂದ್ರೆ ಜಾಯಿಂಟ್ಸ್, ಎಲ್ಲಾ ಜಾಯಿಂಟ್ಸ್ ಗಳಿಗೆ ಭಸ್ಮ ಹಚ್ಬೇಕು. ಬಸವ ಓಂ ನಮಃ ಶಿವಾಯ, 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 ಬಸವ ಓಂ ನಮಃ ಶಿವಾಯ. ಪಾದಂಗಳಿಗೆ ಹಚ್ಬೇಕು, ಎಲ್ಲಾ ಬೆರಳಿಗೆ 10 ಬೆರಳಿಗೆ ಕಾಲಿನ ಬೆರಳಿಗೆ ಹಚ್ಬೇಕು. ಬಸವ ಓಂ ನಮಃ ಶಿವಾಯ, ಬಸವ ಓಂ. ಮನೆಯಲ್ಲಿ ಹಿಂಗೆ ಎತ್ತಿ ಎಲ್ಲಾ ಬೆರಳಿಗೆ ಭಸ್ಮ ಹಚ್ಬೇಕು. ಮೊಳಕಾಲಿಗೆ ಭಸ್ಮ ಹಚ್ಬೇಕು. ವಿಶೇಷವಾಗಿ ಹೆಣ್ಣು ಮಕ್ಕಳು, ನಿಮ್ ಮೊಳಕಾಲ ಇವತ್ತನ 30 ವರ್ಷ ಆಗಿರೋದು ನಿಮ್ ಮೊಳಕಾಲ ಅದೆಲ್ಲ ನಮ್ ಕಡೆ ಅರ್ಗಸಿ ಅಂತ ಲೀಕ್ ಆಗ್ಬಿಟ್ಟು ಆಗ ಆಗ್ಬಾರ್ದು ಅಂತಂದ್ರೆ ನೀವು ಭಸ್ಮ ಸರಿಯಾಗಿ ಹಚ್ಚಬೇಕು. ಬಸವ ಓಂ ನಮಃ ಶಿವಾಯ, ಬಸವ ಓಂ ನಮಃ ಶಿವಾಯ. ಹೀಗೆ 32 ಸ್ಥಾನಗಳಲ್ಲಿ ಇನ್ನೊಂದು 2 ಸ್ಥಾನವ ಅವ್ರು ಹೇಳಿದ ನಾನು ಅಯ್ಯೋ ಮಾಡೋರು ಅಷ್ಟೇ ಅದು ಹಚ್ಬೇಕಾಗ್ತದ. ಇಲ್ಲಿ ಇನ್ನೂ 2 ಸ್ಥಾನ, ಒಟ್ಟು ಎಲ್ಲಾ ಕಂತು 32 ಸ್ಥಾನಗಳಿಗೆ ಭಸ್ಮ ಹಚ್ಚಿ ನೀವು ಇಷ್ಟಲಿಕ್ಕೆ ತಯಾರಾಗ್ತದೆ. ಈಗ ರುದ್ರಾಕ್ಷಿ ಧಾರಣೆ ಮಾಡ್ತೀವಿ. ಬಸವ ಓಂ ನಮಃ ಶಿವಾಯ. 108 ರುದ್ರಾಕ್ಷಿ ಮೈ ಮೇಲೆ ಇರೋದು ಬಹಳ ಉತ್ತಮ. ಅದನ್ನು ಕೂಡ ಬ್ಲಡ್ ಪ್ರೆಷರ್ ಕಡಿಮೆ ಮಾಡ್ತದೆ, ಮನಸ್ಸು ಶಾಂತ ಮಾಡ್ತದೆ. ಯಾಕಂದ್ರೆ ಇಲ್ಲಿ ಕೆಲವು ಈಗ ಭಸ್ಮ ಹಚ್ಚಿವರ ಅಲ್ಲಿಂದ ರಕ್ತನಾಡಿಗಳು ಬ್ರೈನ್ ಹೋಗ್ತಾವೆ, ಇದು ಅಲ್ಲಿಂದ ಸ್ಟಿಮ್ಯುಲೇಟ್ ಮಾಡ್ತದೆ. ಹಿಂಗಾಗಿ ಅಲ್ಲಿ ರಕ್ತ ಕ್ಲಾಟ್ ಆಗಲ್ಲ, ಗಟ್ಟಿ ಆಗಲ್ಲ, ಅದಕ್ಕೆ ಅರ್ಧಾಂಗವಾಣಿಗಳು ಅಂತ ಬರಲ್ಲ, ಮನಸ್ಸು ಶಾಂತ ಇರ್ತದೆ ರುದ್ರಾಕ್ಷಿ ಹಾಕೊಂಡ್ರೆ. ಅದರಲ್ಲಿ ಆಂಟಿ ಹೈಪರ್ಟೆನ್ಸಿವ್ ಆಲ್ಕಲಾಯ್ಡ್ಸ್ ಅವ, ಅದಕ್ಕಾಗಿ ನಿಮ್ಮ ರೋಗ ನಿವಾರಕ ಶಕ್ತಿನೂ ಅದರಲ್ಲ. ಅದಕ್ಕೆ ರುದ್ರಾಕ್ಷಿ ಹಾಕ್ಬೋದು ಸರಿಯಾಗಿ. ಯಾರು ಪದ್ಮಾಸನದಲ್ಲಿ ಕೂಡ್ತಿದೆ ಅವ್ರು ಪದ್ಮಾಸನದಲ್ಲಿ ಕೂಡ್ಬೇಕು, ಯಾರಿಗೆ ಸಾಧ್ಯ ಇಲ್ಲ ಸಹಜ ಸರಳ ಆಸನದಲ್ಲಿ ಕೂಡ್ಬೇಕು. ಅದ್ರಲ್ಲಿ ಬಂಧನಿಲ್ಲ. ಬಸವ ಓಂ ನಮಃ ಶಿವಾಯ. ಯಾರ ಹತ್ರ 200 ರುದ್ರಾಕ್ಷಿ ಇದ್ರೆ ತಲೆ ಮೇಲೆ 40 ರುದ್ರಾಕ್ಷಿ ಒಂದು ಮಾಳ ಮಾಡಿಸ್ಕೋಬೇಕು. 36 ಸುತ್ತಮುತ್ತಲು 4 ರುದ್ರಾಕ್ಷಿ ಮಧ್ಯದಲ್ಲಿ, 4 ಚಕ್ರಗಳವಲ್ಲ ಮೇಲೆ, ಅದಕ್ಕಾಗಿ 4 ರುದ್ರಾಕ್ಷಿ ಮಧ್ಯದಲ್ಲಿ 36 ರುದ್ರಾಕ್ಷಿ ಸುತ್ತಮುತ್ತಲ ಹಾಕೊಂಡು ಈ ತಲೆಗೆ ರುದ್ರಾಕ್ಷಿ ಹಾಕಿದ್ರೆ ಸ್ವಲ್ಪ ಯೋಗ ಇಷ್ಟಲಿಂಗ ಪೂಜೆ ಯೋಗ ಸಾಧನೆ ಸರಿಯಾಗಿ. ಬಸವ ಓಂ ನಮಃ ಶಿವಾಯ, ಬಸವ ಓಂ ನಮಃ ಶಿವಾಯ. ಹೀಗೆ ಭಸ್ಮ ಧಾರಣೆ ಮಾಡಿ ರುದ್ರಾಕ್ಷಿ ಧರಿಸಿ ಇಷ್ಟಲಿಂಗ ಪೂಜೆ ಯೋಗಕ್ಕೆ ನೀವು ರೆಡಿ ಆಗಿದ್ದೀರಿ. ನಾವು ಇಷ್ಟಲಿಂಗ ಪೂಜೆ ಯೋಗವನ್ನ ಮಾಡಬೇಕು. ಬಸವ ಓಂ ನಮಃ ಶಿವಾಯ. ಇಷ್ಟಲಿಂಗ ಪೂಜೆ ಯೋಗ ಮಾಡೋದಕ್ಕಿಂತ ಮೊದಲು ಎಲ್ಲಾ ಶರಣಗಳನ್ನು ಸ್ಮರಿಸ್ಕೊಳ್ಬೇಕು. ಬಸವ ನಮಃ ಶಿವಾಯ ಅಂತೂ ಮಂತ್ರದಲ್ಲಿ ಅಂತೀವಿ, ಆದ್ರೆ ಎಲ್ಲಕ್ಕಿಂತ ಸಾಮಾನ್ಯವಾಗಿ ಎಲ್ಲಾ ಶರಣರ ಕೃಪೆಯಿಂದ ಇದು ಬಂದಿತ್ತು. 12ನೇ ಶತಮಾನದಲ್ಲಿ ಏಕಕಾಲಕ್ಕೆ ಕಲ್ಯಾಣದಲ್ಲಿ ಲಕ್ಷದ ಮೇಲೆ 96,000 ಶರಣರು ಆ ಇಷ್ಟಲಿಂಗ ಪೂಜೆ ಯೋಗ ಮಾಡಿಕೊಂಡು ಅದರ ಶಕ್ತಿಯನ್ನ ಜಗತ್ತಿಗೆ ಕೊಟ್ಟು ಹೋಗ್ಯಾರ. ಅದಕ್ಕಾಗಿ ಅವ್ರ ಸ್ಮರಣೆ, ಅವ್ರ ಕರುಣೆ ನಮ್ಮ ಮೇಲೆ ಇರ್ಬೇಕಂತ ಹೇಳಿ ನಾನು ಸ್ಮರಿಸ್ತೀನಿ. ನೀವು ಶರಣು ಶರಣಾರ್ಥಿ ಅಂತ ಹೇಳಿ. ಯೋಮ ಕಾಳಿ ಯೋಗಿ ಅಲ್ಲ ಪ್ರಭು ದೇವರಿಗೆ ವೀರ ವೈರಾಗಿಣಿ ಅಕ್ಕ ಮಹಾದೇವಿ ತಾಯಿಯವರಿಗೆ, ಯೋಗ ಯೋಗಾಧೀಶ್ವರಿ ನೀಲಾಂಬಿಕಾ ತಾಯಿಯವರಿಗೆ, ಚಿನ್ಮಯ ಜ್ಞಾನಿ ಚನ್ನ ಬಸವೇಶ್ವರರಿಗೆ, ನಮ್ಮನಿಗೆ ಶಿವಯೋಗಿ ಸಿದ್ದರಾಮನಿಗೆ, ಶರಣ ಧರ್ಮಲಕ್ಷ್ಮಿ ಅರ್ಥನಾಗಲಾಂಬಿಕಾ ತಾಯಿಯವರಿಗೆ, 770 ಅಮರಗಣಗಳಿಗೆ, 1,96,000 ಜನರಿಗೆ, 16 ಶಿವಯೋಗಿಗಳಿಗೆ, 1,200 ಷಟ್ಸ್ಥಲ ಪ್ರಜ್ಞೆಗಳಿಗೆ, 63 ಪುರಾತನರಿಗೆ, ಸಕಲ ಶರಣ ಸಂತರಿಗೆ ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಈಗ ಎಲ್ಲಾ ಶರಣಾರ್ಥಿಗಳನ್ನು ಕೇಳಿ ನಾವು ಇಷ್ಟಲಿಂಗಕ್ಕೆ ಯೋಗಕ್ಕೆ ಆರಂಭ ಮಾಡೋಣ. ಇಷ್ಟಲಿಂಗ ನಿಮ್ಮ ಇದರಿಂದ ಚೀಲದಿಂದ ಹೊರಗಡೆ ತೆಗಿಬೇಕು.
ಬಸೇ ಧ್ಯಾನಕ್ಕೆ ಮೂಲ. ಈ ಬ್ರಹ್ಮಾಂಡ ವ್ಯಾಪ್ತವಾದಂತಹ ಮಹಾಗಣಲಿಂಗ ಪರಮಾತ್ಮನ ಸ್ವರೂಪನೇ ಇಷ್ಟಲಿಂಗನ. ಅದಕ್ಕಾಗಿ ಯಾರಾದ್ರೂ ನಿಮ್ಮ ತವ್ರ ಮನೆಯಿಂದ ಬಂದವ್ರಿಗೆ ಎಷ್ಟು ಪ್ರೀತಿಯಿಂದ ನೀವು ಹೊರ ಮನೆಯಲ್ಲಿ ಕರಿತೀರಿ, ಆ ತರ ಈ ಅಖಿಲ ಬ್ರಹ್ಮಾಂಡ ನಾಯಕನ ನಮ್ಮೆಲ್ಲರ ತವರು ಅದೇ ಅದ. ಅವನು ನಮ್ಮಲ್ಲಿ ಹೊರ ಬರ್ತಾ ಇದ್ದಾನೆ ಅಷ್ಟು ಪ್ರೀತಿಯಿಂದ. ಬಸವನ ಮೂರ್ತಿಯೇ ಧ್ಯಾನಕ್ಕೆ ಮೂಲ ಅಂದ್ರೆ ಬಸವನ ಕೀರ್ತಿಯೇ ಜ್ಞಾನಕ್ಕೆ ಮೂಲ. ಬಸವ ಬಸವ ಎಂಬುದೇ ಭಕ್ತಿ ಕಾಣ. ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಬಸವ ನಮ ಶಿವಾಯ. ಇಷ್ಟಲಿಂಗಕ್ಕೆ ಸ್ನಾನ ಮಾಡಿಸ್ತಾರೆ, ಸ್ನಾನ ಮಾಡಿಸ್ತಾರೆ. ಪರಿಶುದ್ಧ ಮಾಡಿದಂತ ನೀರು, ಮಂತ್ರಮಯವಾದಂತ ನೀರಿನಿಂದ ಸ್ನಾನ ಮಾಡಿಸ್ತಾರೆ. ಸಜ್ಜನರಾಗಿ ಮಜ್ಜನಕ್ಕೆ ಶಾಂತರಾಗಿ ಪೂಜೆ ಮಾಡುವೆ, ಸಮರತೆಯಿಂದ ನಿಮ್ಮ ಹಾಡುವೆ. ಚನ್ನ ಮಲ್ಲಿಕಾರ್ಜುನ ನಿಮ್ಮ ಅಗಲದ ಪೂಜೆ ಅನುವಾಯಿತು ನನಗೆ. ಬಸವ ಓಂ ನಮ ಶಿವಾಯ. ಬಸವ ಓಂ ನಮ ಶಿವಾಯ. ಬಸವ ಓಂ ನಮ ಶಿವಾಯ. ಬಸವ ಈ ಲಿಂಗಕ್ಕೆ ಬಟ್ಟೆಯಿಂದ ಇದು ಮಾಡಬೇಕು, ಸ್ವಚ್ಛ ಮಾಡಬೇಕು, ಒರೆಸ್ಬೇಕು ಸ್ವಲ್ಪ. ಅದರಲ್ಲಿ ಉಷ್ಣತೆ ಬರಬೇಕು. ಬಸವ ಓಂ ನಮ ಶಿವಾಯ. ಬಸವ ಅಂದ್ರೆ ಬಸವ ಓಂ ನಮ ಶಿವಾಯ. ಕೈಗೂ ನೀರು ಸ್ವಚ್ಛ ಮಾಡ್ಕೊಳ್ರಿ, ಕೈ ಸ್ವಲ್ಪ ದರ್ಶನ ಮಾಡ್ಕೊಡ್ರಿ ಎಲ್ಲರೂ. ಇದರಿಂದ ಬ್ಲಡ್ ಪ್ರೆಷರ್ ಕಡಿಮೆ ಆಗ್ತದೆ. ಕೈ ಬಿಸಿ ಆಗ್ಬೇಕು. ನೀವು ಇಷ್ಟಲಿಂಗ ಪೂಜೆ ಮಾಡ್ಬೇಕು. ತಣ್ಣೀರಲ್ಲಿ ಸ್ನಾನ ಮಾಡಿದ್ರು ಕೂಡ ಈ ಕೈ ಬಿಸಿ ಮಾಡಬೇಕು. ಲಿಂಗದ ಮೇಲೆ ನೀವು ಯಾವ ನೀರಿನಿಂದ ಸ್ನಾನ ಮಾಡ್ತೀರಲ್ಲ ಅದೇ ತರದ ನೀರು ಹಾಕ್ಬೋದು. ಹೆಚ್ಚು ತಂಪು ನೀರು ಹಾಕ್ಬಾರ್ದು ಲಿಂಗದ ಮೇಲೆ. ಬಸವ ಓಂ ನಮ ಶಿವಾಯ. ಬಸವ ಓಂ ನಮ ಶಿವಾಯ. ಆ ನಂತರ ಈ ಭಸ್ಮ ತಗೊಂಡು ಈ ಕೈಯಲ್ಲಿ ಪಂಚಕೋಣ ತೆಗಿರಿ. ಪಂಚಕೋಣ ಅಂದ್ರೆ ನಕ್ಷತ್ರ ಅಥವಾ ಪರಮಾತ್ಮ, ಇವರಿಬ್ಬರೇ ಏನಾದ್ರು ಸ್ವಯಂ ಪ್ರಕಾಶಿತಾರೆ. ಅದ್ರ ನೆನಪು ನಮಗೆ ಆಗಬೇಕು ಅಂತ ಪಂಚಕೋಣ ತೆಗಿಬೇಕು. ಸಾಧ್ಯ ಇದ್ದಿದ್ರೆ ಮಧ್ಯದಲ್ಲಿ ಓಂ ಬರೀರಿ. ಅದನ್ನು ಸಾಧ್ಯ ಇದ್ರೆ ಒಂದು ಟಿಂಬ ಬಸವ ಓಂ ನಮ ಶಿವಾಯ ಅಂತ ಒಂದು ಟಿಂಬ ಕೊಟ್ಟು ಬಸವ ಓಂ ನಮ ಶಿವಾಯ. ಬಸವ ಓಂ ನಮ ಶಿವಾಯ. ಆಮೇಲೆ ಕೈ ಸ್ವಚ್ಛಗೊಳಿಸಿ, ಬಲಗೈ ಸ್ವಚ್ಛಗೊಳಿಸಿ ಆ ಲಿಂಗ ಇದು ಮೇಲೆ ಇಡ್ರಿ. ಕಪ್ಪು ಬಣ್ಣದ ಮಹತ್ವ ನಿಮ್ಗೆ ಹೇಳಿದ್ದೀನಿ ನಾನು. ಅದಕ್ಕಾಗಿ ಆ ಭಸ್ಮ ಧಾರಣೆ ಲಿಂಗಕ್ಕೆ ಆ ಕಡೆ ಮಾಡ್ಬೇಕು, ಈ ಕಡೆ ಅಲ್ಲ. ನಮ್ಗ ಕಪ್ಪು ಬಣ್ಣ ನೋಡೋದಿದ್ರೆ ಪೂರ್ಣ ಲಿಂಗವನ್ನ ಒಳಗೆ ತಗೊಳ್ಳೋದಿದೆ. ನೀವು ಆ ಕಡೆ ಒಂದು ಪತ್ರಿದಾರ ಇಡಬೇಕು. ಭಸ್ಮ ಧಾರಣೆ ಮಾಡಿಸಿ ಒಂದು ಪತ್ರಿದಾರ ಆ ಕಡೆ ಇಡಬೇಕು. ಪತ್ರಿದಾರ ಇಟ್ಟು ಈ ಕೈಗೆ ಈ ಮೂಗಿನ ಲೆವೆಲ್, ನಾಸಿಕದ ಇಲ್ಲಿ ಕೊನೆ ಇದೆಲ್ಲ, ಕೊನೆ ಮನೆಯ ಲೆವೆಲ್ಗೆ ಲಿಂಗ ಇಡಬೇಕು. ಬಸವ ಓಂ ನಮ ಶಿವಾಯ. ಬಸವ ಓಂ ನಮ ಶಿವಾಯ. ನೀವು ಅನಿಮಿಷ ದೃಷ್ಟಿಯಿಂದ ಲಿಂಗ ನೋಡ್ರಿ. ನಿಮ್ಮ ಕಣ್ಣಲ್ಲಿ ನೀರು ಬರ್ತಾವ, ಕಣ್ಣು ಬಡಿಬಾರದು. ನೀರು ಬಂದ್ರೆ ಒಳ್ಳೇದು. ಅನಿಮಿಷ ದೃಷ್ಟಿ ಅಂದ್ರೆ ಅರ್ಧ ಕಣ್ಣು ಮಾಡಿ ನೋಡ್ಬೇಕು. ಈ ಲಿಂಗ ಸ್ವಲ್ಪ ಎಡಗಡೆ ಹಿಡಿಬೇಕು. ಮಧ್ಯದಲ್ಲಿ ಎಲ್ಲ ಬಲಗಡೆ ಅಲ್ಲ, ಎಡಗಡೆ ಹಿಡಿಬೇಕು. ಅದು ಮಹತ್ವ. ಯಾಕಂದ್ರೆ ನಮ್ಮ ಬಲನದು ಸ್ಟಿಮ್ಯುಲೇಟ್ ಆಗ್ಬೇಕಲ್ಲ, ಅದರಿಂದ ಅದಕ್ಕೆ ಸ್ವಲ್ಪ 5 ಡಿಗ್ರಿ ಎಡಗೆ ಹಿಡಿದು ಆ ಲಿಂಗಕ್ಕೆ ನೋಡ್ರಿ. ಅರ್ಧ ಕಣ್ಣಿನಿಂದ ಸೆಮಿ ಕ್ಲೋಸ್ ಐಸ್ ಅಂತ ಹೇಳ್ತೀವಿ ನಾವು, ಅನಿಮಿಷ ದೃಷ್ಟಿ ಅಂತ ಹೇಳ್ತೀವಿ. ಕಣ್ಣು ಬಡಿಬಾರ್ದು, ಕಣ್ಣಲ್ಲಿ ನೀರು ಬಂದ್ರೆ ಒಳ್ಳೇದು. ಬಸವ ಓಂ ನಮ ಶಿವಾಯ. ಕೆಲವು ವಚನ ಹೇಳ್ತೀನಿ. ಭಕ್ತಿ ಭಾವದಿಂದ ಇಷ್ಟಲಿಂಗದಲ್ಲಿ ವಿಶ್ವಾಸ ಇಟ್ಟು ನೀವು ಪೂಜೆ ಕಾರ್ಯ ಮಾಡಬೇಕು. ತಂದ ನೀನು, ತಾಯಿ ನೀನು, ಬಂದು ನೀನು, ಬಳಗ ನೀನು, ನನಗೆ ನೀವಲ್ಲದೆ ಮತ್ತಾವಿಲ್ಲವಯ್ಯ. ಕೂಡಲ ಸಂಗಮ ದೇವ, ಹಾಲಲದ್ದು ನೀರಲದ್ದು ಅಯ್ಯ. ಎನ್ನ ಹೃದಯದಲ್ಲಿ ವ್ಯಕ್ತವಾಗಿದ್ದ ಪರಮ ಚಿತ್ರಗಳೇ ಹಸ್ತಮಸ್ತಕ ಸಂಯೋಗದಿಂದ ಮಹಾಬೆಳಗನ್ನಾಗಿ ಬಿಟ್ಟಿರಲ್ಲ ಅಯ್ಯ. ಎನ್ನ ಮಸ್ತಕದಿಂದ ಒಂದು ಮೂಡಿದ ಮಹಾಬೆಳಗನಿಗೆ ತಂದು ಎನ್ನ ಭಾವದಲ್ಲಿ ಬಿಟ್ಟಿರಲಿಲ್ಲ ಅಯ್ಯ. ಎನ್ನ ಭಾವದಿಂದ ಒಂದಾದ ಮಹಾಬೆಳಗನಿಗೆ ತಂದು ಎನ್ನ ಮನಸ್ಸಲ್ಲಿ ಬಿಟ್ಟಿರಲಿಲ್ಲ ಅಯ್ಯ. ಎನ್ನ ಮನದಿಂದ ಒಂದು ಮೂಡಿದ ಮಹಾಬೆಳಗನಿಗೆ ತಂದು ಎನ್ನ ಕಣ್ಗಳಲ್ಲಿ ಬಿಟ್ಟಿರಲಿಲ್ಲ ಅಯ್ಯ. ಎನ್ನ ಕಂಗಳಲ್ಲಿ ಮಹಾಬೆಳಗನಿಗೆ ತಂದು ಎನ್ನ ಕರಸ್ಥಲದಲ್ಲಿ ಬಿಟ್ಟಿರಲಿಲ್ಲ ಅಯ್ಯ. ಎನ್ನ ಕರಸ್ಥಲದಲ್ಲಿ ಮಹಾಬೆಳಗ್ಗೆ ಬೆಳಗಿ ಒಳೆದು ಅಖಂಡ ತೇಜವಾಗಿ ಇಷ್ಟಲಿಂಗವನ್ನು ದೃಷ್ಟವ ತೋರಿ ನಿಶ್ಚಿಂತ ಸ್ತೋತ್ರದಲ್ಲಿ ಸೃಜಿಸಿದಿರಲ್ಲ. ನಿಶ್ಚಿಂತ ಸ್ತೋತ್ರದಲ್ಲಿ ಸೃಜಿಸಿದ ಮಂತ್ರಗಳ ಒಳಗೆ ನೀವು ನಿಮ್ಮ ಮಾವು ಉಗಿದರಲ್ಲ
ಅಯ್ಯ ಎಲ್ಲ ಆರಾಧ್ಯ ಕೂಡಲ ಸಂಗಮ ದೇವ ಇಂತಪ್ಪ ನಿನ್ನಿರವು ಎನ್ನೊಳಗೆ ತೋರುತ್ತಿರ್ದಿರಲ್ಲ ಬಸವ ಓಂ ನಮ ಶಿವಾಯ ಆ ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ ಪಾತಾಳದಿಂದ ತತ್ತ ನಿಮ್ಮ ಶ್ರೀಚರಣ ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀ ಮುಕುಟ ಅಗಮ್ಯ ಗೋಚರ ಅಪ್ರತಿಮ ಲಿಂಗವೇ ಕೂಡಲ ಸಂಗಮ ದೇವ ನನ್ನ ಕರಸ್ಥಳಕ್ಕೆ ಬಂದು ಚುರುಕಾದಿರಯ್ಯ ಲಿಂಗವ ಪೂಜಿಸುತ್ತಾ ಜಂಗಮದ ಮುಖವ ನೋಡುತ್ತಿರುವ ಸುಖವ ಕೊಡು ಕಂಡ ಲಿಂಗವೇ ಪರಮ ಸುಖವ ಕೊಡು ಕಂಡ ಲಿಂಗವೇ ಕೂಡಲ ಸಂಗಮ ದೇವ ಇದೇ ಬರವ ನಿಮ್ಮಲ್ಲಿ ಬೇಡಿಕೊಂಬುವೆ ಎಲ್ಲರಲ್ಲಿ ಬಸವ ಓಂ ನಮ ಶಿವಾಯ. ಈಗ ಲಿಂಗಕ್ಕೆ ನೀರಿನ ಉಸಿರು ತಗೊಳ್ತಾ ಬಿಡ್ತಾ ನೋಡು. ಮಂತ್ರ ತಂತ್ರ ಏನು ಬೇಡ, ತುಟಿ ಮಿಡುಕದೆ ಅಟ್ಟೆ ಆಡಿತಲ್ಲ, ತುಟಿ ಮಿಡಿಸ್ಬಾರ್ದು. ನಿಮ್ಮ ಉಸಿರನ್ನು ಕೇಳಿದ್ರೆ ಯಾರಿಗೆ ಕೌಂಟ್ ಮಾಡ್ಲಿಕ್ಕೆ ಸಾಧ್ಯ ಅಂದ್ರೆ 36 ಸಲ ಉಸಿರು ತಗೊಳ್ಬೇಕು ಬಿಡೋದು. ಈಗ ನೋಡ್ರಿ ಲಿಂಗದ ಮೇಲೆ ಪ್ರಕಾಶ ಕಾಣಿಸ್ತಾ ಇದೆ. ಆ ಪ್ರಕಾಶ ನೆಲ್ಲದ ಮೇಲೆ ನಿಮ್ಮ ಮುಖದಲ್ಲಿ ಬರ್ತಾ ಇದೆ. ಇದು ಅದ್ಭುತವಾದ ಪ್ರಕಾಶ. ಮೇಲೆ ಹೊಂಬಣ್ಣಾಗಿ ಕಪ್ಪು ಬಣ್ಣ ಕಾಣಿಸ್ತಾ ಇದೆ. ಆ ಪ್ರಕಾಶ ನಿಮ್ಮ ತಲೆ ಆವರಿಸ್ತದೆ, ಸಂಪೂರ್ಣ ಶರೀರ ಆವರಿಸ್ತದೆ. ನೀವು ಆ ಪ್ರಕಾಶದ ಸಮುದ್ರದಲ್ಲಿ ಉಳಿದಿದ್ದೀರಿ. ಯಾವುದೇ ಚಿಂತೆ ಮಾಡಬೇಡಿ, ಮನಸ್ಸು ಅಲ್ಲಿ ಏಕಾಗ್ರವಾಗಬೇಕು ಆ ಪ್ರಕಾಶದಲ್ಲಿ. ನೀವು ಉಸಿರು ತಗೊಳ್ಬೇಕು. ಮೆಲ್ಲನೆ ಪ್ರಕಾಶದಿಂದ ಹೊರಗೆ ಬರ್ರಿ. ಆ ಎಲ್ಲಾ ಪ್ರಕಾಶಕ್ಕೆ ಒಂದುಗೂಡಿಸಿ ನಿಮ್ಮ ಭೃಕುಟಿಯ ಮಧ್ಯದಲ್ಲಿ, ಅದಕ್ಕೆ ಚಂದ್ರಾಕಾರದಲ್ಲಿ ನೀವು ನೋಡಿ. ಚಂದ್ರ ಕಣ್ಣ ಮುಂದಿನ ಚಂದ್ರ ಯಾವ ತರ ಕಾಣಿಸ್ತದಲ್ಲ, ತಂಪು ಪ್ರಕಾಶದ ಅದನ್ನು ಅನುಭವ ಪಡ್ಕೊಳ್ಸಿ. ಆಮೇಲೆ ಆ ಪ್ರಕಾಶಕ್ಕೆ ಲಿಂಗದೆಡೆ ಬರುತ್ತೆ. ಲಿಂಗದಲ್ಲಿ ಸಂಗೀತ ಮಾಡಿದ್ರೆ ಚಂದ್ರನ ಆ ಚಂದ್ರ ಲಿಂಗ ಒಂದೇ ಆಗ್ಬೇಕು. ಈಗ ಇದು ನಿಮ್ಗೆ ಕ್ರಿಯಾಲಿಂಗ ಆಗ್ತದೆ. ಈ ಲಿಂಗಕ್ಕೆ ನೀವು ಏನು ಬೇಡ್ಕೊಂಡ್ರು ಅದು ನಿಮಗೆ ಕೊಡಲಿಕ್ಕೆ ಆರಂಭ ಮಾಡ್ತದೆ. ಕ್ರಿಯಾಲಿಂಗಕ್ಕೆ ಮೆಲ್ಲಗೆ ನಿಮ್ಮ ಭೃಕುಟಿಗೆ ಸ್ಪರ್ಶ ಮಾಡಿ ಅಲ್ಲಿ ಮಧ್ಯದಲ್ಲಿ ಹಂಚಿ, ಎರಡು ಹೋಗಿನ ಮಧ್ಯದಲ್ಲಿ ಮೃದುವಾಗಿ ಸ್ಪರ್ಶ ಮಾಡಿ. ಆಮೇಲೆ ಮೆಲ್ಲನೆ ಹೃದಯ ಮೇಲಿಂದ ಕೆಳಗೆ ತನ್ನಿ, ನಿಮ್ಮ ಎದೆ ಮೇಲಿಂದ ಕೆಳಗೆ ತನ್ನಿ. ಬಸವ ನಮ ಶಿವಾಯ. ಈ ಪತ್ರ ತೆಗೆದು ನೀರಲ್ಲಿ ಹಾಕ್ರಿ. ಆಮೇಲೆ ತೀರ್ಥ ಮಾಡ್ಕೊಳ್ರಿ. ಲಿಂಗೋದಕ ಅಂತೀವಿ ನಾವು. ಯಾರು 5 ಬೆರಳಿನಿಂದ ಮಾಡ್ಕೊಳ್ಳೋದು ಉತ್ತಮ. ಇಷ್ಟಲಿಂಗಕ್ಕೆ ಸಮರ್ಪಣ ಅಂದ್ರಿ, ಇಷ್ಟಲಿಂಗಕ್ಕೆ ಸಮರ್ಪಣ, ಪ್ರಾಣಲಿಂಗಕ್ಕೆ ಸಮರ್ಪಣ, ಭಾವಲಿಂಗಕ್ಕೆ ಸಮರ್ಪಣ, ಗುರುಲಿಂಗಕ್ಕೆ ಸಮರ್ಪಣ. ಈಗಂದು ಆ ಲಿಂಗೋದಕ ಮಾಡಿ ಆ ಲಿಂಗ ಅದನ್ನು ಕುಡಿದ್ಬಿಟ್ಟು, ಈ ಲಿಂಗೋದಕದಲ್ಲಿ ಅದ್ಭುತವಾದಂತಹ ರೋಗ ನಿವಾರಕ ಶಕ್ತಿ ಅದ. ಅದಕ್ಕೆ ಯಾರಿಗೆ ಎಲ್ಲೆಲ್ಲೇ ಏನಿದ್ರೆ ಅಲ್ಲಿ ಆ ಮೊದಲು ಅಲ್ಲಿ ಸ್ಪರ್ಶ ಮಾಡ್ಬೇಕು ಆ ಕೈ. ಬಸವ ಓಂ ನಮ ಶಿವಾಯ. ಮನೆಗೆ ಮುಖ, ಆಮೇಲೆ ಶರೀರಕ್ಕೆ ಯಾರ್ದಾರು ತಲೆ ಬಿಸಿ ಇರ್ತದ, ಕೆಲವು ಸೈಕಾಲಜಿಕಲ್ ಪ್ರಾಬ್ಲಮ್ ಅವರೆಲ್ಲ ತಲೆಗೆ ಹಚ್ಬೇಕು, ಅವರೆಲ್ಲ ಹಣೆಗೆ ತಲೆಗೆ ಹಚ್ಬೇಕು, ಕಣ್ಣಿಗೆ ಹಚ್ಬೇಕು. ಬಸವ ಓಂ ನಮ ಶಿವಾಯ. ಆಮೇಲೆ ಕೈಗೆ ಹಚ್ಬೇಕು. ಬಸವ ಓಂ ನಮ ಶಿವಾಯ. ಈ ತರ ನಾವು ಏನ್ ಮಾಡಿವಿ, ಇಷ್ಟಲಿಂಗ ಅರ್ಚನೆ ಮಾಡಿವಿ. ಈಗ ಏನಾಗ್ಯದ, ಇಷ್ಟಲಿಂಗಾರ್ಚನೆ ಆಗಿದೆ. ಈಗ ಮುಂದೆ ಪ್ರಾಣಲಿಂಗಾರ್ಚನೆಗೆ ಹೋಗ್ಬೇಕು. ಇಷ್ಟಲಿಂಗಾರ್ಚನೆಯಲ್ಲಿ ಅನಿಮಿಷ ದೃಷ್ಟಿಯಿಂದ ಕಣ್ಣು ತೆರೆದಿಟ್ಟು ನೋಡಿ ಅದ್ರ ಪ್ರಕಾಶದಲ್ಲಿ ಒಂದಾಗಿವಿ ನಾವು. ಇಷ್ಟಲಿಂಗದ ಪ್ರಕಾಶದಲ್ಲಿ ಅದು ಇದೆ. ಆಮೇಲೆ ಆ ಲಿಂಗೋದಕ ಮಾಡ್ಕೊಂಡು
ಮೂರು ಸ್ಟೆಪ್ಸ್ ಅದರಲ್ಲಿ ನೆನಪಿರೋದು. ಎರಡನೇದು ಪ್ರಾಣಲಿಂಗಾರ್ಚನೆ. ಪ್ರಾಣ ಅಂದ್ರೆ ನಿಮ್ಮ ಅಂತರಂಗದಲ್ಲಿ ಶಕ್ತಿ ಕಾರ್ಯ ಮಾಡ್ತಕ್ಕಂಥ ಶಕ್ತಿಯವರ ಹೃದಯ ಬಯಸಿದ ಫೋಕಸ್ಗಳು ಸಾಫ್ಟ್ ಹೋಗ್ಲತ್ತವ, ನಿಮ್ಮ ಕಿಡ್ನಿ ಫಿಲ್ಟರ್ ಮಾಡ್ಲತ್ತವ, ಅದರಲ್ಲಿ ಇರ್ತಕ್ಕಂಥ ಎಲ್ಲಾ ಶಕ್ತಿ ಆ ಶಕ್ತಿ ರೂಪದಲ್ಲಿ ಕೂಡ ನಿಂತಿದ್ದಾಗ ಅದು ಅರ್ಚನೆ ಮಾಡಬೇಕು. ಇದರಿಂದಾಗಿ ಮನುಷ್ಯನ ಅಂತರಂಗ ಸದೃಢ ಆಗ್ತದೆ. ಅದಕ್ಕಾಗಿ ಎರಡನೇದು ಪ್ರಾಣಲಿಂಗಾರ್ಚನೆ. ಪ್ರಾಣಲಿಂಗಾರ್ಚನೆಯಲ್ಲಿ ಚಕ್ರ ಭೇದ, ನವಚಕ್ರಗಳ ಹೆಸರು ತಗೊಂಡಿದ್ದು ಕೆಳಗಿನಿಂದ ಮೇಲಿನವರೆಗೆ ನಾ ಮಂತ್ರ ಹೇಳ್ತಾ ಬೀಜಾಕ್ಷರ ಹೇಳ್ತಾ ನಿಮ್ಮ ಚಕ್ರ ಭೇದ ಮಾಡ್ತಾ ಹೋಗ್ತೀವಿ. ನೀವು ಅದನ್ನ ಹೇಳ್ಕೊತಾ ನಿಮ್ ಚಕ್ರ ನೀವು ಭೇದ ಮಾಡ್ಕೊತಾ ಹೋಗ್ರಿ. ಹೋಗುವಾಗ ಆಧಾರ ಚಕ್ರದಿಂದ ಪ್ರಕಾಶ ಏರ್ತಾ ಹೋಗಿ ಮನೆಗೆ ಪಶ್ಚಿಮ ಚಕ್ರದಲ್ಲಿ ಮುಟ್ತದೆ. ಯಾವಾಗ ಅದು ಮುಟ್ತದ ನಿಮ್ಮ ಅಂತರಂಗ ಸ್ಫಟಿಕದ ಸಲಾಕೆ ತರ ಅಂತರಂಗ ಪ್ರಕಾಶದಿಂದ ತುಂಬಿರ್ತದೆ. ಆ ಪ್ರಕಾಶವನ್ನ ಮತ್ತೆ ಇಲ್ಲಿ ಕಣ್ಣಿನ ಮಧ್ಯದಲ್ಲಿ ನುಂಗುಟ್ಟಿನ ಒಂದು ಮಾಡಿ ಅದು ಯೋಗ ಜ್ಯೋತಿ ಯೋಗದ, ಆ ಜ್ಯೋತಿ ಯೋಗದ ಜ್ಯೋತಿ. ಅದಕ್ಕೆ ನೀವು ಮಂಗಲ ಹೇಳ್ತೀನಿ, ನೀವು ಕೇಳ್ಬೋದು. ಇದು ಮೊದಲ ಎರಡು ಪ್ರಾಣಲಿಂಗಾರ್ಚನೆ. ಇದು ಕಣ್ಣು ಮುಚ್ಚಿ ಮಾಡುವ ಪ್ರಕ್ರಿಯೆ. ಹೊರಗಿನ ಎಲ್ಲಾ ವಿಚಾರಗಳು ಬಂದ್ ಮಾಡಿ ಕಣ್ಣು ಮುಚ್ಚಿ ನೀವು ಅಂತರಂಗದಲ್ಲಿಯೇ ಹೋಗ್ಬೇಕು, ಆ ಚಕ್ರಗಳ ಭೇದ ಮಾಡ್ಬೇಕು. ಅದಕ್ಕಾಗಿ ಈ ಲಿಂಗ ಹೀಗೆ ನಿಮ್ಮ ನಾಭಿ ಹತ್ತಿರ ಲಿಂಗ ಇಡಿ. ಓಂ ನಮಃ ಶಿವಾಯ. ಈ ತರ ನಾಭಿಯಲ್ಲಿ ಒಂದಾಗ ಇಡಬೇಕು. ಮಣಿಪೂರಕ ಚಕ್ರದಲ್ಲಿ ಒಂದಾಗ ಲಿಂಗ ಇಡಬೇಕು. ಇದು ಕೆಳಗೆ ಹೋಗ್ಬಿಡ್ಬಾರ್ದು. ಕೆಳಗೆ ಹೋದ್ರೆ ಬಟ್ಟೆ ಇಟ್ಟು ಮೇಲೆ ಇಡಬೇಕು. ಬಸವ ನಮಃ ಶಿವಾಯ. ಸಾಧ್ಯ ಇದ್ರೆ ಪತ್ರಿಕಾಳ ಅಥವಾ ಬಿಳಿ ಹೂವ ಬಿಟ್ಟು ಬೇರೆ ಬಣ್ಣದ ಹೂವ ನಮ್ಮ ಪೂಜೆಗೆ ಯೂಸ್ ಮಾಡಬಾರ್ದು. ಬಸವ ಓಂ ನಮಃ ಶಿವಾಯ. ಕೆಲವು ವಚನ ಹೇಳ್ತಕ್ಕೆ ಹೇಳ್ತಾರೆ. ಬೆಳಗಿನೊಳಗನ ಬೆಳಗು ಮಹಾ ಬೆಳಗು ಶಿವ ಶಿವ ಪರಮಾಶ್ರಯವೇ ತಾನಾಗಿ ಶತಪತ್ರ ಕಮಲ ಕರ್ಣಿಕಾ ಮಧ್ಯದಲ್ಲಿ ಸ್ವತಃ ಸಿದ್ಧನಾಗಿಪ್ಪ ನಮ್ಮ ಕೂಡಲ ಸಂಗಮ ದೇವರು. ಬೆಳಗವಾಗಿಲ ಪೌಳಿಯ ಭರವಸೆಂಪು ಪಶ್ಚಿಮ ದ್ವಾರದ ಗವಾಳಂ ಪಶ್ಚಿಮದಿ ಪಪ್ಪು ತ್ರಿವಿಧ ಗತಿ ಎಂಬ ಶೂನ್ಯ ಸಿಂಹಾಸನದ ಮೇಲೆ ತರಹರವು ಎನ್ನ ಮನ ನಂಬಿತ್ತಯ್ಯ. ಕೂಡಲ ಸಂಗಮ ದೇವರು ಸಾಕ್ಷಿಯಾಗಿ ನೀವು ಕೂಪಿಸಿದರೆ ಕೂಪಿಸಿ ಚನ್ನಬಸವಣ್ಣ. ಅಷ್ಟದಳ ಕಮಲವ ಸುಟ್ಟುವ ಜೀವಾತ್ಮನ ಮೆಟ್ಟುವ ದಳವ ನರಿಯದೆ ಆನು ಭಕ್ತನೆಂತೆಂದೆ, ಆನು ಶರಣನೆಂತೆಂದೆ, ಆನು ಲಿಂಗೈಕ್ಯನೆಂತೆಂದೆ. ಕೂಡಲ ಸಂಗಮ ದೇವ ಎನ್ನ ಮನ ಸಮಾಧಾನವಿಲ್ಲದ ನಕ್ಕರ ಅಂದ್ರೆ ಮನ ಸಮಾಧಾನ, ಮನ ಸಮಾಧಾನ, ಮನ ಸಮಾಧಾನ. ಅಂತರಂಗದಲ್ಲಿ ಸಮಾಧಾನ ಆಗ್ರಿ. ನಾ ಈಗ ಹ್ಯಾಂಗ ಹೇಳ್ತೀನಿ ಹಂಗೆ ಹೇಳ್ಕೋತ ನನ್ನನ್ನು ಫಾಲೋ ಮಾಡ್ರಿ. ನಿಮ್ಮ ಬೆಳಕು ನೋಡ್ತಾ ಹೋಗ್ರಿ. ಆಧಾರ ಚಕ್ರದ ನಾಲ್ಕೆಸಳ ಪಂಜದ ಮಧ್ಯದಲ್ಲಿ ಆಚಾರಲಿಂಗ. ಆಚಾರಲಿಂಗಕ್ಕೆ ಶರಣೋ ಶರಣಾರ್ಥಿ. ಬಂ 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 ಬಂ. ಬಸವ ಓಂ ನಮಃ ಶಿವಾಯ. ಬಸವ ಓಂ ನಮಃ ಶಿವಾಯ. ಬಸವ ಓಂ ನಮಃ ಶಿವಾಯ. ಸ್ವಾಧಿಷ್ಠಾನ ಚಕ್ರದ ಆರಿಸಲ ಮಧ್ಯದಲ್ಲಿ ಗುರುಲಿಂಗ. ಗುರುಲಿಂಗಕ್ಕೆ ಶರಣೋ ಶರಣಾರ್ಥಿ. ಸಂ 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 ಸಂ. ಬಸವ ನಮಃ ಶಿವಾಯ. ಬಸವ ನಮಃ ಶಿವಾಯ. ಬಸವ ನಮಃ ಶಿವಾಯ. ಮಣಿಪೂರಕ
ಚಕ್ರದ ಅತ್ಯಸಳ ಅಂಜದ ಮಧ್ಯದಲ್ಲಿ ಶಿವಲಿಂಗಕ್ಕೆ ಶರಣೋ ಶರಣಾರ್ಥಿ ಓಂ ವಾಂ 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 ಬಸವ ನಮಃ ಶಿವಾಯ ಬಸವ ನಮಃ ಶಿವಾಯ ಬಸವ ನಮಃ ಶಿವಾಯ ಅನಾಥ ಚಕ್ರದ 12 ಸ್ಥಳ ಅಂಜದ ಮಧ್ಯದಲ್ಲಿ ಜಂಗಮಲಿಂಗಕ್ಕೆ ಶರಣಾರ್ಥಿ ಸೂತ್ರವನ್ನು ಅಲ್ಪವು ಬಂದು ಬಸವ ನಮಃ ಶಿವಾಯ ಬಸವ ನಮಃ ಶಿವಾಯ ಬಸವ ನಮಃ ಶಿವಾಯ ಆಕಾಶ ನೋಡಿದಲ್ಲ ವಿಶುದ್ಧಿ ಚಕ್ರದ 16 ಸ್ಥಳ ಅಂಜದ ಮಧ್ಯದಲ್ಲಿ ಪ್ರಸಾದ ಲಿಂಗಕ್ಕೆ ಶರಣಾರ್ಥಿ ನಮ್ ಬಸವ ನಮಃ ಶಿವಾಯ ಬಸವ ನಮಃ ಶಿವಾಯ ಬಸವ ನಮಃ ಶಿವಾಯ ಆಜ್ಞಾ ಚಕ್ರದ 2 ಸ್ಥಳ ಅಂಜದ ಮಧ್ಯದಲ್ಲಿ ಮಹಾಲಿಂಗಕ್ಕೆ ಶರಣಾರ್ಥಿ ಬಸವ ನಮಃ ಶಿವಾಯ ಬಸವ ನಮಃ ಶಿವಾಯ ಬಸವ ನಮಃ ಶಿವಾಯ ಬ್ರಹ್ಮರಂಗದ ಸಹಸ್ರಾರದಳದ ಅಂಜದ ಮಧ್ಯದಲ್ಲಿ ನಿಷ್ಕಲಲಿಂಗಕ್ಕೆ ಶರಣೋ ಶರಣಾರ್ಥಿ ಶಿವ ಬಸವ ನಮಃ ಶಿವಾಯ ಬಸವ ನಮಃ ಶಿವಾಯ ಬಸವ ನಮಃ ಶಿವಾಯ ಶಿಖಾ ಚಕ್ರದ 3 ಸ್ಥಳ ಅಂಜದ ಮಧ್ಯದಲ್ಲಿ ಶೂನ್ಯಲಿಂಗಕ್ಕೆ ಶರಣೋ ಶರಣಾರ್ಥಿ ವಾಂ 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 ಬಸವ ನಮಃ ಶಿವಾಯ ಬಸವ ನಮಃ ಶಿವಾಯ ಬಸವ ನಮಃ ಶಿವಾಯ
ಪಶ್ಚಿಮ ಚಕ್ರದ ಅಂತ್ಯಸ್ಥಳ ಪಂಜದ ಮಧ್ಯದಲ್ಲಿ ನಿರಂಜನ ಲಿಂಗ ನಿರಂಜನ ಲಿಂಗಕ್ಕೆ ಪ್ರಣೋ ಶರಣಾರ್ಥಿ. ಬೀಜಾಕ್ಷರ ಎಮ್ಮದ 3 ಸಲ ಈ ಕಡೆ ತಿರುಗಿಸ್ಬೇಕು, 3 ಸಲ ಈ ಕಡೆಯಿಂದ, ಎಡಗಡೆಯಿಂದ ಬಲಗಡೆ. ಓಂ ಯಂ 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 ಹೋಗಿ ನಿಮ್ಮ ಅಂತರಂಗದಲ್ಲಿ ಹೋಗ್ತದೆ. ಪೂರ್ಣ ಪ್ರಕಾಶಮಯ ಆಗುತ್ತೆ. ಯಾರು ಚಿತ್ತ ಸ್ಥಿರವಾಗಿಟ್ಟು ಚಕ್ರ ಭೇದ ಮಾಡಿದ್ದೀರೋ ಅವ್ರು ನಿಮ್ಮೆಲ್ಲ ಚಿತ್ತ ಸ್ಥಿರವಾಗಿ ಅಂತರಂಗ ಪೂರ್ಣ ಪರಿಪೂರ್ಣ ಕೆಳಗಿನಿಂದ ಹಿಡಿದು ಮೇಲೆ ತಾಳ್ಗೆವರೆಗೆ, ಆಧಾರ ಚಕ್ರದಿಂದ ಹಿಡಿದು ಪಶ್ಚಿಮ ಚಕ್ರದವರೆಗೆ ಒಂದು ಸ್ಫಟಿಕದ ಶಲಾಕೆ ತರದು ಬೆಳಕುನಲ್ಲಿ ನೀವು ಆವರಿಸಿ. ಅದನ್ನ ನಾ ಹೇಗೆ ಹೇಳ್ತೀನಿ ಹಂಗೆ ಹೇಳ್ಕೊತ ಆ ಬೆಳಕಿಗೆ ಒಂದ್ಸರಿ ತರಬೇಕು. 2 ಕಣ್ಣಿನ ಮಧ್ಯದಲ್ಲಿ ಅಂದ್ರೆ ಗುರುಕುಟಿಯಲ್ಲಿ ಅದಕ್ಕೆ ಒಂದು ಮಾಡಬೇಕು. ಒಂದು ಮಾಡಿ ಅದಕ್ಕೆ ಜ್ಯೋತಿ ಸ್ವರೂಪದಲ್ಲಿ ನೋಡ್ಬೇಕು. ಆ ಎಣ್ಣೆ ಹಾಕಿ, ಶುದ್ಧ ಎಣ್ಣೆ ಹಾಕಿ ಒಂದು ಕತ್ತಿ ಇಟ್ಟು ಜ್ಯೋತಿ ಹಚ್ಚಿರ ಹ್ಯಾಂಗ ಕಾಣಿಸ್ತಲ್ಲ ಆ ತರ ಜ್ಯೋತಿ ಕಾಣಿಸ್ತದೆ. ಓಂ ಸ ನಮಃ ಶಿವಾಯ ನಮಃ ಶಿವಾಯ ನಮಃ ಶಿವಾಯ. ಜ್ಯೋತಿ ನೋಡ್ರಿ, ಅದು ಕಳೆದಾಡ್ಬಿಡ್ಬೇಕು. ನಾ ಮಂಗಲ ಹೇಳ್ತೀನಿ ಕೇಳ್ಕೊ. ಆ ಜ್ಯೋತಿಗಳು ಮುತ್ತಿದೆ, ವಿಮಲ ಪರಂ ಜ್ಯೋತಿಗಳು ಮುತ್ತಿದೆ. ಮಾತು ಮನಗಳಿಂದ ಮೀರಿದ ಸ್ವಾತಿಶಯದ ನಿರುಪಾಧಿಕ ನಿರ್ಮಲ ಜ್ಯೋತಿಗಳ ಮುತ್ತಿದೆ. ವಿಮಲ ಪರಂ ಜ್ಯೋತಿಗಳ ಮುತ್ತಿದೆ. ಶಿವಧರ್ಮನಾಳ ಮೆಂದೆಲ್ಲ ಕಂಬದ ಮೇಲೆ ಸುವಿವೇಕ ಉದಯಾಬ್ಜ ಪ್ರಣತೆಯಳು ಸವೆಯಾದ ಸದ್ಭಕ್ತಿ ರಸತೈಲ ತೀರಿದ ರವಿಮಾಲ ಕಳೆ ಎಂಬ ಭಕ್ತಿ ನೀಡಿದ ದಿವ್ಯ ಜ್ಯೋತಿಗಳ ಮುತ್ತಿದೆ. ವಿಮಲ ಪರಂ ಜ್ಯೋತಿಗಳ ಮುತ್ತಿದೆ. ಮುಸುಕಿದ ವಿಷಯ ಪತಂಗ ಬಿರುಳೆ ತಾಮಸ ಬುದ್ಧಿ ಎಂಬ ಕತ್ತಲೆಗಳಿಗೆ ಮಸುಗಿ ಸುಲ್ತಾನವೆಂಬ ಮಹಾಪ್ರಭೆ ಹಸರಿಸಿ ಮಾಯ ಕಾಣಿಕೆ ಪೋದು ಧನುಪನ ಜ್ಯೋತಿಗಳ ಮುತ್ತಿದೆ. ವಿಮಲ ಪರಂ ಜ್ಯೋತಿಗಳ ಮುತ್ತಿದೆ. ಪ್ರಣವಾಕರದ ಮುಟ್ಟದ ಗಣವೇಗತಿ ತಾಪವದೆ ತೋರುವ ಅಣು ಮಾತ್ರ ಚಲನ ಇಲ್ಲದ ಮೋಕ್ಷ ಚಿಂತ ಮಣಿಯೇ ನೆನೆಸುವ ಶಂಭುಲಿಂಗವೇ ತಾನಾದ ಜ್ಯೋತಿ ಬೆಳಗುತ್ತಿದೆ. ವಿಮಲ ಅಂದ್ರೆ ವಿಮಲ ಪರಂ ಜ್ಯೋತಿ ಬೆಳಗುತ್ತಿದೆ. ಜ್ಯೋತಿ ಬೆಳಗುತ್ತಿದೆ. ವಿಮಲ ಪರಂ ಜ್ಯೋತಿ ಬೆಳಗುತ್ತಿದೆ. ಜ್ಯೋತಿ ಬೆಳಗುತ್ತಿದೆ. ವಿಮಲ ಪರಂ ಜ್ಯೋತಿ ಬೆಳಗುತ್ತಿದೆ. ಶಾಂತగా ಜ್ಯೋತಿ ಬೆಳಗುತ್ತಿ ಎಲ್ಲರೂ ಓಂ शांति शांति शांति.
ಬಸವ ಓಂ ನಮ ಶಿವಾಯ. ಬಸವ ಓಂ ನಮ ಶಿವಾಯ. ಇದು ಪ್ರಾಣಲಿಂಗಾರ್ಚನೆ ಆಯ್ತು, ಚಿತ್ರಭೇದ ಆಯ್ತು. ಇನ್ನು ಮೂರನೇದು ಭಾವಲಿಂಗಾರ್ಚನೆ. ಇದರಲ್ಲಿ ಏನೂ ಇಲ್ಲ. ಈ ಸಮಯ ಸಿಕ್ಕಾಗ ಎಷ್ಟು ಮಂತ್ರ ಅಂತೀರೋ ಅಷ್ಟೇ. ಮುಂಜಾನೆ ಹೇಳಿದ್ರೆ ನೀನು ಕಪ್ಪು ಬಣ್ಣದ ಲಿಂಗಕ್ಕೆ ದೃಷ್ಟಿಯಲ್ಲಿ ಒಯ್ದು, ಆಮೇಲೆ ಬಹುಪೇಟೆಯಲ್ಲಿ ಒಯ್ದು, ಆಮೇಲೆ ಬ್ರಹ್ಮರಂಧ್ರದಲ್ಲಿ ಸೇವೆ ಮಾಡಬೇಕು. ನಾನು ಕೆಲವೇ ಮಂತ್ರಗಳು ಹೇಳ್ತೀನಿ, ಅದನ್ನ ನೀವು ಅಂದ್ರಿ. ಆ ವಿಷಯ ನೋಡಿ ಇವತ್ತಿನ ಮಂಗಲ ಇರುತ್ತೆ. ಕೈ ಸ್ವಲ್ಪ ಮ್ಯಾಲೆ ಎತ್ತರ ಹಿಡಿತು. ಮೊದಲ ಈಗ ಮೂಗಿನ ಹಿಡಿದಿದ್ರಲ್ಲ, ಈಗ ಸ್ವಲ್ಪ ಹೆಚ್ಚು ಪ್ರಕೃತಿಯ ಮಂತ್ರದಲ್ಲಿ ಹಿಡಿದು ಬಸವ ಓಂ ನಮ ಶಿವಾಯ. ಲಿಂಗಕ್ಕೆ ನೋಡ್ರಿ, ಕಣ್ಣು ತೆರೆದು ಮಾಡುವ ಪ್ರಕ್ರಿಯೆ ಇರ್ತದೆ. ಬಸವ ಓಂ ನಮ ಶಿವಾಯ. 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 ಇಷ್ಟು ಮಂತ್ರ ಹೇಳ್ತಾ ಒಳಗೆ ನಮ್ಮ ಒಳಗೆ ನಿಮ್ಮ ಅಂತರಂಗದಲ್ಲಿ ಬ್ರಹ್ಮರಂಧ್ರದಲ್ಲಿ ಅದನ್ನು ನೆಲೆಸುವುದು ಇದೇ ಪ್ರಕ್ರಿಯೆ. ಈಗ ಕೊನೆಗೆ ಈಗ ಹಿಡಿಗೆ ಎರಡೂ ಕೈಗಳು ಪ್ರಾರ್ಥನೆ ಮಾಡಿ. ವಿಶ್ವಗುರು ಬಸವಣ್ಣನೇ ಶರಣೋ. ಗುರುಲಿಂಗ ಜಂಗಮಕ್ಕೆ ಶರಣೋ. ದಾಸೋ ಅಂಗೋ ಮಂಟಪಕ್ಕೆ ಶರಣೋ. ಶರಣ ಸಂಕುಲಕ್ಕೆ ಶರಣು ಶರಣು. ಕಾಪಾಡು ಕರುಣಿಸಿ ಪ್ರಸಾದವನು. ಕಾಪಾಡು ಕರುಣಿಸಿ ಪ್ರಸಾದವನು. ಕಾಪಾಡು ಕರುಣಿಸಿ ಪ್ರಸಾದವನು. ಮಹಾದೇವ್ ವಿಶ್ವಗುರು ಬಸವೇಶ್ವರ ಮಹಾತ್ಮ ಕಿ ಜೈ. ನಿಮ್ಮ ಹತ್ರ ಪ್ರಸಾದ ಇದ್ರೆ ನೀವು ಪ್ರಸಾದ ತೋರಿಸಿ ಸ್ವೀಕಾರ ಮಾಡಿ. ಬಸವ ನಮ ಶಿವಾಯ. ಬಸವ ಓಂ. ಸಕ್ಕರೆ ಇದ್ರೆ ಸಕ್ಕರೆ ಏನಿತ್ತು ಅದೆಲ್ಲವೂ ಕೊಟ್ಟು ಆಮೇಲೆ ಲಿಂಗಾಜಿಗೆ ಮಾಡಿಸಿ ಮತ್ತೆ ಚೀಲದಲ್ಲಿ ಬಸವ ಕೃಪಾನಿ ಬಸವ ಪ್ರಮತಾನಿ ದೇವ. ಶಿವಾಯ. ಕೊನೆಯದಾಗಿ ಸ್ವಲ್ಪ ಪ್ರಾರ್ಥನೆ ಹೇಳಿ ಎಲ್ಲರೂ ಅನ್ಬೇಕು. ಕಲ್ಯಾಣ ಬಸವ ಜಯ ಜಯ ಜಯ. 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 ಕೂಡಲ ಸಂಗಮ ಜಯ ಜಯ ಜಯ. ಕೂಡಲ ಸಂಗಮ ಜಯ ಜಯ ಜಯ. ಕಲ್ಯಾಣ ಬಸವ ಜಯ ಜಯ ಜಯ. ಕಲ್ಯಾಣ ಬಸವ ಜಯ ಜಯ ಜಯ. ಮಂಗಲಕಾರಿ ಜಯ ಜಯ ಜಯ. ಮಂಗಳಕಾರಿ ಜಯ ಜಯ ಜಯ. ಅಮಂಗಲಹಾರಿ ಜಯ ಜಯ ಜಯ. ಮಂಗಳವಾರಿ ಜಯ ಜಯ ಜಯ. ಕಲ್ಯಾಣ ಬಸವ ಜಯ ಜಯ ಜಯ. ಕಲ್ಯಾಣ ಬಸವ ಜಯ ಜಯ ಜಯ. ಕೂಡಲ ಸಂಗಮ ಜಯ ಜಯ ಜಯ. ಸರ್ವರಿಗೂ ಶರಣು ಶರಣಾರ್ಥಿ. ಇಷ್ಟಲಿಂಗ ಪೂಜಾ ಯೋಗದಲ್ಲಿ ಸಹಭಾಗಿಯಾದವರಿಗೆ, ಅವರ ಕುಟುಂಬರಿಗೆ, ಶರಣರು, ಗುರು ಬಸವಣ್ಣ, ಮಹಾಗಣಲಿಂಗ ಪರಮಾತ್ಮ ಇಷ್ಟಲಿಂಗ ನಿಮ್ಮ ಮೇಲೆ ಕರುಣಿಸಲಿ. ನಿಮ್ಮ ಸಂಕಷ್ಟಗಳು ಏನಾದರೂ ಇದ್ದರೂ ದೂರ ಹೋಗ್ಲಿ.
ನೀವು ಯಾವ್ದಾದ್ರು ಸಂಕಲ್ಪ ಹಿಡಿದು ಮುಂದಿನಿಂದ ಪೂಜೆ ಆರಂಭ ಮಾಡಿದ್ರಂದ್ರೆ ಕೆಲವೇ ದಿವಸದಲ್ಲಿ ಆ ಸಂಕಲ್ಪ ಪೂರ್ತಿ ಆಗ್ತವೆ. ಆ ತರದ ಶಕ್ತಿ ಆ ನಾಗನಲ್ಲಿಂದ ಪರಮಾತ್ಮ ನಿಮ್ಮಲ್ಲಿ ಕೂಡಲಿ, ನಿಮ್ಮ ಜೀವನದಲ್ಲಿ ಸುಖ ಸಮೃದ್ಧಿ ತುಂಬಲಿ, ನಿಮ್ಮ ಮಕ್ಕಳಿಗೆ ಸುಖವಾಗಿ ಅವರೆಲ್ಲ ಪ್ರಗತಿ ಮಾಡಿ ಅಂತ ಪ್ರಾರ್ಥಿಸುತ್ತಾ ಸರ್ವರಿಗೂ ಶರಣಾರ್ಥಿ. ಒಂದ್ ನಿಮಿಷ ಎಲ್ರು ವೇಟ್ ಮಾಡಿ. ಪೂಜೆ ಮುಗೀತು ಅಂತ ಪ್ಲೀಸ್ ಯಾರು ವಿಡಿಯೋ ಕ್ಲೋಸ್ ಮಾಡಿ ಹೋಗ್ಬೇಡಿ. ನೀವು ವಿಡಿಯೋ ಜೊತೆಗೆ ಪೂಜೆ ಮಾಡಿದ್ರಾ, ನಿಮ್ಗೆ ಹೇಗೆ ಅನ್ನಿಸ್ತು, ನಿಮ್ಮ ಅನುಭವ ಏನು ಅನ್ನೋದನ್ನ ಕಮೆಂಟ್ನಲ್ಲಿ ತಪ್ಪದೆ ತಿಳಿಸಿ. ನಿಮ್ಮ ಕಮೆಂಟ್ ಓದೋದಕ್ಕೆ ನಾನು ತುಂಬ ಕಾಯ್ತಾ ಇರ್ತೀನಿ. ಇಷ್ಟಲಿಂಗ ಪೂಜೆಯ ಬೆನಿಫಿಟ್ಸ್ ಏನು ಅನ್ನೋದು ಎಲ್ಲ ಪಾರ್ಟ್ 1 ಪಾರ್ಟ್ 2 ವಿಡಿಯೋನಲ್ಲಿದೆ. ಅದ್ರ ಲಿಂಕ್ಸ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನೋಡಿಲ್ಲ ಅನ್ನೋರು ಪ್ಲೀಸ್ ನೋಡಿ. ಈ ವಿಡಿಯೋ ನಿಮ್ಗೆ ಉಪಯೋಗ ಆಗಿದ್ರೆ, ಇಷ್ಟಲಿಂಗ ಪೂಜೆಯ ಬಗ್ಗೆ ಬೇರೆಯವ್ರಿಗೂ ತಿಳಿಸ್ಕೊಡ್ಬೇಕು ಅಂತ ನಿಮ್ಗೆ ಅನ್ಸಿದ್ರೆ ಪ್ಲೀಸ್ ನಿಮ್ಮ ಸ್ನೇಹಿತರು ಮತ್ತೆ ಕುಟುಂಬದ ಜೊತೆ ಶೇರ್ ಮಾಡಿ, ಅವ್ರಿಗೂ ಇದ್ರ ಬಗ್ಗೆ ತಿಳಿಸ್ಕೊಡಿ. ಇನ್ನೊಂದು ಫೈನಲ್ ರಿಕ್ವೆಸ್ಟ್, ಡಾಕ್ಟರ್ ಅಮರ್ನಾಥ್ ಅವರ ಪ್ರೋಗ್ರಾಮ್ ನಿಮ್ಗೆಲ್ಲಾದ್ರೂ ಅಟೆಂಡ್ ಮಾಡೋದಕ್ಕೆ ಸಿಕ್ಕಿದ್ರೆ ಮಿಸ್ ಮಾಡ್ದಾರ ಅಟೆಂಡ್ ಮಾಡಿ. ಅಲ್ಲಿಂದ ನಿಮ್ಗೆ ಹೆಚ್ಚಿನ ಜ್ಞಾನ, ಸ್ಪಷ್ಟತೆ ಮತ್ತೆ ಅನುಭವ ಸಿಗುತ್ತೆ. ಅದನ್ನ ವಿಡಿಯೋ ಮೂಲಕ ನೋಡಿ ಅನುಭವಿಸೋದಕ್ಕಿಂತ ಡೈರೆಕ್ಟ್ ಆಗಿ ಅಟೆಂಡ್ ಮಾಡೋದ್ರಿಂದ ಸಿಗೋ ನಾಲೆಡ್ಜೇ ಬೇರೆ. ಸೊ ಇಲ್ಲಿಗೆ ನಾನು ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಪ್ಲೀಸ್ ನನ್ನನ್ನು ಸಪೋರ್ಟ್ ಮಾಡಿ, ನನ್ನ ವಿಡಿಯೋಸ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ಟೇಕ್ ಕೇರ್. ಬಾಯ್.